ಸ್ನೇಹಿತರೆ ನಮಸ್ಕಾರ. ಈಗಾಗಲೇ ಶಿವರಾತ್ರಿ ಹಬ್ಬಕ್ಕೆ ಗೃಹಲಕ್ಷ್ಮಿ 26ನೇ ಕಂತಂತೂ ಪ್ರಾರಂಭವಾಗಿದೆ. ಹೀಗಾಗಿ ಬೆಂಗಳೂರು ನಗರ ಸೇರಿದಂತೆ ಬೆಂಗಳೂರು ಗ್ರಾಮಾಂತರ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ ಹೀಗೆ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಅಕೌಂಟ್ಗಳಿಗೆ ದುಡ್ಡು ಜಮಾ ಆಗ್ತಾ ಇದೆ. ಸೊ ಹಾಗಾದರೆ ಈ ಗೃಹಲಕ್ಷ್ಮಿ 26ನೇ ಕಂತು ನಾಳೆನೂ ಕೂಡ ಈ 9 ಜಿಲ್ಲೆಯ ಮಹಿಳೆಯರ ಅಕೌಂಟ್ಗಳಿಗೆ ದುಡ್ಡು ಜಮಾ ಆಗ್ತಾ ಇದ್ದು, ಹಾಗಾದರೆ ಈ 9 ಜಿಲ್ಲೆಗಳು ಯಾವುವು ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ. ಜೊತೆಗೆ ಲೈಫ್ ಸರ್ಟಿಫಿಕೇಟ್ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿಬಿಟ್ಟಿದೆ. ಸೊ ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಬಹುದು, ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿಯಲ್ಲಿ ಲೈಫ್ ಸರ್ಟಿಫಿಕೇಟ್ ಬಗ್ಗೆ ಚರ್ಚೆ ಆಗ್ತಾ ಇದೆ. ಯಾಕಂದರೆ ಸ್ವತಃ ಸರ್ಕಾರವೇ ತಿಳಿಸಿರ್ತಕ್ಕಂಥದ್ದು. ಇದು ಪಿಂಚಣಿ ಯೋಜನೆಗೂ ಕೂಡ ಈ ಲೈಫ್ ಸರ್ಟಿಫಿಕೇಟ್ ಅನ್ನುವಂಥದ್ದು ಇಂಪಾರ್ಟೆಂಟು. ಅದು ಹೇಗೆ ಈ ಗೃಹಲಕ್ಷ್ಮಿಗೆ ಯೋಜನೆಗೆ ಲಿಂಕ್ ಆಗುತ್ತೆ, ಪಿಂಚಣಿ ಯೋಜನೆಗೆ ಲಿಂಕ್ ಆಗುತ್ತೆ, ಇದರೆಲ್ಲದರ ಬಗ್ಗೆ ನಾನು ಬಿಡಿಸಿ ಹೇಳ್ತೀನಿ. ಲೈಫ್ ಸರ್ಟಿಫಿಕೇಟನ್ನು ನೀವು ಎಲ್ಲಿ ಹೋಗಿ ಕೊಡಬೇಕಾಗತ್ತೆ, ಜೊತೆಗೆ ಯಾವ ಯಾವ ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ, ಇದುವರೆಗೂ 12,000ದಷ್ಟು ದುಡ್ಡು ನಿಮಗೆ ಸತತವಾಗಿ ಬಿಡುಗಡೆ ಆಗಬೇಕು. ಈಗಾಗಲೇ 24, 25ನೇ ಕಂತಿನ ಹಣ ಹೊರತುಪಡಿಸಿನೇ ಇನ್ನೂ 12,000 ದುಡ್ಡು ಬರಬೇಕು. ಹೇಗೆ ಒಂದು ಕಂತನ್ನು ಜಮಾ ಮಾಡ್ತಾರೆ, ಹಾಗೆ ಇನ್ನೊಂದು ಕಂತನ್ನು ಪೆಂಡಿಂಗ್ ಉಳಿಸ್ತಾ ಇದೆ ಸರ್ಕಾರ. ಸೊ ಹೀಗಾಗಿ ಇದರೆಲ್ಲದರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ತೀರಾ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರು ಕೂಡ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಿ. 90% ಜನ ಹಾಗೆ ನೋಡಿ ಹೋಗಿಬಿಡ್ತೀರಿ. ಅದಕ್ಕೆ ದಯಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಅಂತ ಸೆಟ್ ಮಾಡ್ಕೊಳ್ಳಿ, ನಮಗೂ ಕೂಡ ಸಪೋರ್ಟ್ ಸಿಕ್ಕಂಗೆ ಆಗುತ್ತೆ. ಇನ್ನು ಸ್ನೇಹಿತರೆ, ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ 24ನೇ ಕಂತಿನ ಹಣ ಆಲ್ರೆಡಿ ಕ್ಲಿಯರ್ ಆಗಿದೆ ಸೆಪ್ಟೆಂಬರ್ ತಿಂಗಳದು. ಅದೇ ರೀತಿಯಾಗಿ 25 ಅಕ್ಟೋಬರ್ ತಿಂಗಳ ಹಣ ಇನ್ನೇನು ಕೆಲವೊಂದಿಷ್ಟು ಜನ ಬಾಕಿ ಉಳಿದಿದ್ದಾರೆ. 20ರಿಂದ 22 ಲಕ್ಷ ಫಲಾನುಭವಿಗಳು ಮಾತ್ರ ಬಾಕಿ ಉಳಿದಿದ್ದಾರೆ. ಇದುವರೆಗೂ 1 ಕೋಟಿಯಷ್ಟು ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗಿದೆ ಅಂತ ಹೇಳಬಹುದು. ಇಲಾಖೆಯಿಂದ ಬಂದಿರತಕ್ಕಂತಹ ಮಾಹಿತಿ ಪ್ರಕಾರ ಇದೇ ವರದಿ ಬಂದಿರತಕ್ಕಂಥ. ಇನ್ನು ಸ್ನೇಹಿತರ, ಇನ್ನು ಯಾವ ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಅದರ ಬಗ್ಗೆ ನಾವು ನೋಡ್ತಾ ಹೋಗೋದಾದರೆ, 26ನೇ ಕಂತಿನ ಹಣ ಇನ್ನು ಬರಬೇಕು. ಇದು ನವೆಂಬರ್ ತಿಂಗಳ ಹಣ. ಸೊ 27 ಡಿಸೆಂಬರ್ ತಿಂಗಳ ಹಣ ಇದು ಕೂಡ ಪೆಂಡಿಂಗ್ ಉಳಿದಿದೆ. 28 ಜನವರಿ ತಿಂಗಳ ಹಣ. ಸೊ ಈ 3 ತಿಂಗಳ ಅಮೌಂಟು ಬರಬೇಕು. ಇದರ ಜೊತೆಗೇ ಸ್ನೇಹಿತರೆ, 29 ಫೆಬ್ರವರಿ ಇದೇನು ಮುಗಿಲಿಕ್ಕೆ ಬಂತು, ಸರ್ಕಾರಿ ನೌಕರಸ್ಥರ ವೇತನವನ್ನು ಯಾವ ರೀತಿಯಾಗಿ ಜಮಾ ಮಾಡ್ತೀವಿ ಅದೇ ರೀತಿ ಗೃಹಲಕ್ಷ್ಮಿ ದುಡ್ಡು ಕೂಡ ಕೊಡ್ತೇವೆ ಅಂತ ಹೇಳ್ಬಿಟ್ಟು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರು. ಅಂದರೆ ಈಗ ಫೆಬ್ರವರಿಯಲ್ಲಿ ದುಡಿಮೆ ಮಾಡ್ತಾರೆ ಸರ್ಕಾರಿ ನೌಕರಸ್ಥರು, ಮಾರ್ಚ್ನಲ್ಲಿ ಅದರ ವೇತನವನ್ನು ಪಡಿತಾರೆ, ಮಾರ್ಚ್ನಲ್ಲಿ ದುಡಿಮೆ ಮಾಡ್ತಾರೆ, ಏಪ್ರಿಲ್ನಲ್ಲಿ ಅದರ ವೇತನವನ್ನು ಪಡಿತಾರೆ. ಸೊ ಈ ರೀತಿಯಾಗಿ 1 ತಿಂಗಳ ಹಣವನ್ನು ಇನ್ನೊಂದು ತಿಂಗಳಲ್ಲಿ ಪಡ್ಕೊಳ್ಳುವಂಥದ್ದು. ಅದೇ ರೀತಿಯಾಗಿ ಗೃಹಲಕ್ಷ್ಮಿಯಲ್ಲಿ ಕೂಡ ಜನವರಿ ಮುಗಿದ ಮೇಲೆ ಫೆಬ್ರವರಿನಲ್ಲಿ ಅದರ ಅಮೌಂಟು. ಹೀಗೆ ಹಣಕಾಸು ಇಲಾಖೆಗೂ ಕೂಡ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಮಾಹಿತಿ ಪ್ರಕಾರ, ಸೊ ಈಗಾಗಲೇ ಏಪ್ರಿಲ್ ಮುಗೀತಂದರೆ ಮೇನಲ್ಲಿ ಏಪ್ರಿಲ್ ತಿಂಗಳ ಹಣ ನಾವು ಕೊಡಬೇಕಾಗಿದೆ. ಸೊ ಇಷ್ಟು ಮಹಿಳೆಯರಿದ್ದಾರೆ, ಇಷ್ಟು ನಾವು ಜಮಾ ಮಾಡಬೇಕಾಗಿದೆ, ಇಷ್ಟು ಫಂಡನ್ನು ನೀವು ಬಿಡುಗಡೆ ಮಾಡಬೇಕು ಅಂತಕ್ಕಂಥದ್ದನ್ನು ತಿಳಿಸ್ತಾರೆ. ಅದೇ ರೀತಿಯಾಗಿ ಹಣಕಾಸು ಇಲಾಖೆಯು ಕೂಡ ಇಷ್ಟು ಫಂಡನ್ನು ಕಳುಹಿಸಬೇಕು. ಆದರೆ ನೋಟಿಸ್ ಕಳಿಸ್ತಾನೆ ಇದ್ದಾರಂತೆ, ಆದರೆ ಹಣಕಾಸು ಇಲಾಖೆ ಸರಿಯಾದ ಟೈಮ್ಗೆ ದುಡ್ಡನ್ನು ಕಳಿಸ್ತಾ ಇಲ್ಲ. ಸೊ ಹೀಗಾಗಿ ಈ ಒಂದು ಕಂತುಗಳು ಪೆಂಡಿಂಗ್ ಉಳಿದಿದ್ವು ಅನ್ನುವಂಥದ್ದನ್ನು ಇಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದರು. ಸೊ ಹೀಗಾಗಿ ಇಲ್ಲಿ ಒಟ್ಟಾರೆಯಾಗಿ ಒಂದಾದ ಮೇಲೆ ಒಂದು ಕಂತುಗಳು ಪೆಂಡಿಂಗ್ ಉಳಿತಾ 26, 27, 28, ಇನ್ನು ಫೆಬ್ರವರಿ ತಿಂಗಳ 29ನೇ ಕಂತಿನ ಹಣ ಮಾರ್ಚ್ನಲ್ಲಿ, ಇನ್ನೇನು ಮಾರ್ಚ್ ಸಮೀಪನೇ ಬಂದಿದೆ. ಒಂದು 10 ದಿನ ಇದ್ದರೆ ಇನ್ನು ಮಾರ್ಚ್ ಬಂದೇ ಬಿಡುತ್ತೆ. ಸೊ ಹೀಗಾಗಿ ಮಾರ್ಚ್ ತಿಂಗಳಲ್ಲಿ ಫೆಬ್ರವರಿ ತಿಂಗಳ ಹಣ ಕೂಡ ಕೊಡಬೇಕು. ಯಾವುದ್ಯಾವುದು, ನವೆಂಬರು, ಡಿಸೆಂಬರು, ಜನವರಿ, ಫೆಬ್ರವರಿ ಈ 4 ತಿಂಗಳ ಹಣದ ಜೊತೆಗೆ ಇನ್ನೂ 2 ಕಂತುಗಳು. ಸ್ನೇಹಿತರೆ, ನಿಮಗೆ ನಾನು ಬಹಳಷ್ಟು ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೀನಿ. ಹೋದ ವರ್ಷದ 2025ರಲ್ಲಿ ಅದು ಪ್ರಾರಂಭದಲ್ಲಿ ಜನವರಿ ತಿಂಗಳಾದ ಬಳಿಕ ಡೈರೆಕ್ಟಾಗಿ ಏಪ್ರಿಲ್ ತಿಂಗಳ ಹಣವನ್ನು ಕೊಟ್ಟಿದ್ದರು. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ನಿಮಗೆ ಕೊಟ್ಟಿರಲಿಲ್ಲ ಅಂತ ನಾನು ಹೇಳಿದ್ದೆ. ಯಾಕಂದರೆ ಇದರ ಬಗ್ಗೆ ಚಳಿಗಾಲದ ಅಧಿವೇಶನದಲ್ಲಿ ಕೂಡ ಚರ್ಚೆ ಆಯಿತು. ಯಾಕಂದರೆ ದುಡ್ಡನ್ನು ಸರಿಯಾಗಿ ಕೊಡದೇ ಹೋದ ಕಾರಣಕ್ಕಾಗಿ BJP ನಾಯಕರು ವೆರಿಫಿಕೇಷನ್ ಮಾಡ್ಕೊಂಡು ಬಂದಿದ್ದರು. ಅದರಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಒಂದು ಸ್ವಲ್ಪ ಪ್ರೆಷರ್ ಹಾಕ್ತಾರೆ. ತದನಂತರ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊದಲಿಗೆ ಒಪ್ಕೊಳ್ಳೋದಿಲ್ಲ, ತದನಂತರ ಒಪ್ಕೊಂಡು ನಾನು ಕೊಟ್ಟಿರಲಿಲ್ಲ, ನಾನು ಈಗಾಗಲೇ ಹಣಕಾಸು ಇಲಾಖೆ ಹತ್ರನೇ ದುಡ್ಡಿದೆ, ಅದನ್ನು ನಾನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀನಿ, ನನ್ನ ಗಮನಕ್ಕೆ ಬಂದಿರಲಿಲ್ಲ ಅಂತಕ್ಕಂಥದ್ದನ್ನು ತಿಳಿಸ್ತಾರೆ. ಹಾಗಾದರೆ ಈ ಕೆಲವೊಂದಿಷ್ಟು ದಿನಗಳಲ್ಲಿ ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನು ಕೂಡ ಈಗಲಾದರೂ ನೀವು ಕೊಡಲೇಬೇಕಂತ ಹೇಳ್ಬಿಟ್ಟು ಮೊನ್ನೆ ಸದನದಲ್ಲಿ ಕೂಡ ಮಹೇಶ್ ತೆಂಗಿನಕಾಯಿ ಅವರು ಪ್ರೆಷರನ್ನು ಬಿಲ್ಡ್ ಮಾಡಿದ್ರು. 5,000 ಕೋಟಿ ನಿಮ್ಮ ಸರ್ಕಾರ ನುಂಗಾಕಿದೆ, ಅದನ್ನು ಮಹಿಳೆಯರಿಗೆ ನೀವು ಕೊಡಲೇಬೇಕು. ನೀವು ಎಲೆಕ್ಷನ್ ಪೂರ್ವವಾಗಿ ಏನು ಭಾಷೆಯನ್ನು ಕೊಟ್ಟಿದ್ರಿ ಅದನ್ನು ನುಡಿದಂತೆ ನಡೀತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಬರೀ ಬಾಯಿ ಮಾತಲ್ಲಿ ಹೇಳ್ತಾ ಇದ್ದೀರಿ, ಆದರೆ ಅದನ್ನು ನೀವು
ನಡೆದುಕೊಂಡು ತೋರಿಸಬೇಕು. ಬರೀ ನೀವು ಬಾಯಿ ಮಾತಲ್ಲಿ ಹೇಳೋದು ನಾವು ನೋಡಿದಂತೆ ನಡೀತಾ ಇದ್ದೀವಿ, ಎಲ್ಲ ಯೋಜನೆಗಳನ್ನು ಕೊಡ್ತಾ ಇದ್ದೀವಿ ಅಂತ ಹೇಳೋದಲ್ಲ, ಕೊಟ್ಟು ತೋರಿಸಬೇಕು. ನೀವು ಕೊಟ್ಟಿದ್ದೆ ಆದರೆ ಇಷ್ಟು 5-6 ಕಂತುಗಳು ಪೆಂಡಿಂಗ್ ಉಳಿತಿರಲಿಲ್ಲ ಅಂತಕ್ಕಂಥದ್ದನ್ನು ಅವರು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಹೀಗಾಗಿ ಒಟ್ಟಾರೆಯಾಗಿ ಸರ್ಕಾರದ ಮೇಲೆ ಪ್ರೆಷರ್ ಬಿದ್ದಂಗಾಗಿದೆ. ಕೊಪ್ಪಳ ಸೇರಿದಂತೆ ಇನ್ನೂ ಹಲವಾರು ಜಿಲ್ಲೆಗಳಲ್ಲಿ ಕೂಡ ಮಹಿಳೆಯರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಸರ್ಕಾರ ಇದಕ್ಕೆ ಬಗ್ಲೇಬೇಕಾಗತ್ತೆ. ಸೊ ಮೊದಲಿಗೂ ಕೂಡ ಹೀಗೆ ಆಗಿತ್ತು. 16ನೇ ಕಂತಿನಲ್ಲಿ ಮಹಿಳೆಯರು ಕೊಪ್ಪಳದಲ್ಲಿ ಕೂಡ ಪ್ರತಿಭಟನೆ ಮಾಡಿದ್ರು, ಬಳ್ಳಾರಿಯಲ್ಲಿ ಮಾಡಿದ್ರು. ಹೀಗಾಗಿ ಸರ್ಕಾರ ಬಗ್ಗೆ ಮತ್ತೆ ದುಡ್ಡನ್ನು ಹಾಕಿತ್ತು. ಈಗೂ ಕೂಡ ಅದೇ ಪರಿಸ್ಥಿತಿ ಬಂದಿದೆ. ಆದರೆ ಅಮೌಂಟ್ ಕೊಡ್ತಾ ಇದೆ. ಮೊನ್ನೆ ಸದನದಲ್ಲಿ ನಡೀತು. ಅದೇ ರೀತಿಯಾಗಿ ಚಳಿಗಾಲದ ಅಧಿವೇಶನದಲ್ಲಿ ಪ್ರೆಷರ್ ಬಿಲ್ಡ್ ಆಯಿತು. ಹೀಗಾಗಿ ಈ ದುಡ್ಡನ್ನು 7,500 ಕೋಟಿ ಹಣಕಾಸು ಇಲಾಖೆ ಒಮ್ಮೆಲೆ ಬಿಡುಗಡೆ ಮಾಡಿ 24 ಸೆಪ್ಟೆಂಬರ್, 25 ಅಕ್ಟೋಬರ್ 2 ಕಂತುಗಳನ್ನು ಕ್ಲಿಯರ್ ಮಾಡ್ತಾ ಇದೆ. ಇದರ ಜೊತೆಗೇ ಇನ್ನು 2,500 ಕೋಟಿಯಲ್ಲಿ 26 ನವೆಂಬರ್ ತಿಂಗಳನ್ನು ಕೂಡ ಜಮಾ ಮಾಡ್ತಾ ಇದೆ. ಸೊ ಇನ್ನು ಇದರ ಜೊತೆಗೆ ಸ್ನೇಹಿತರೆ 9 ಜಿಲ್ಲೆಗಳಿಗೆ ದುಡ್ಡು ರಿಲೀಸ್ ಆಗ್ತಾ ಇದ್ದು ನಾಳೆ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಇನ್ನೂ ಹಲವಾರು ಫಲಾನುಭವಿಗಳು ಬಾಕಿ ಉಳಿದಿದ್ದಾರೆ. ಅವರ ಅಕೌಂಟ್ಗಳಿಗೆ ಜಮಾ ಆಗುತ್ತೆ. ಬೆಳಗಾವಿ, ವಿಜಯನಗರಕ್ಕೆ, ಧಾರವಾಡಕ್ಕೆ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ. ಸೊ ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗುತ್ತೆ ಎನ್ನಲಾಗ್ತಾ ಇದೆ. ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಬಂದಿರತಕ್ಕಂತಹ ಅಧಿಕೃತ ಮಾಹಿತಿ. ಸೊ ಯಾರು ಈಗಾಗಲೇ ದುಡ್ಡು ಜಮಾ ಆಗಿಲ್ಲ ಅಂತ ಕಾಯ್ತಾ ಇದ್ರಿ, ಖಂಡಿತವಾಗಲೂ ನಿಮ್ಮ ಅಕೌಂಟ್ಗಳಿಗೆ ಜಮಾ ಆಗುತ್ತೆ. ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆಯೇ ಇಲ್ಲ. ಸೊ ಈಗಾಗಲೇ ಗೃಹಲಕ್ಷ್ಮಿಯಲ್ಲಿ ಇಷ್ಟು ಕಂತುಗಳಂತೂ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಅಂತೂ ನಿಮಗೆ ಸಿಕ್ತು. ಇನ್ನು ಲೈಫ್ ಸರ್ಟಿಫಿಕೇಟ್ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಇದು ಇಂಪಾರ್ಟೆಂಟು. ನಿಮಗೆ ದುಡ್ಡು ಬರುತ್ತೆ ಅನ್ನೋದು ಗೊತ್ತಿದೆ, ಅಕೌಂಟ್ಗಳಿಗೆ ಜಮಾ ಆಗ್ತಾ ಇದೆ ಅನ್ನೋದು ಕೂಡ ಗೊತ್ತಿದೆ. ಆದರೆ ನಿಮ್ಮ ಅಕೌಂಟ್ಗೆ ದುಡ್ಡೇ ಬರಲಿಲ್ಲ ಅಂದರೆ ತಿಳಿದುಕೊಂಡು ಪ್ರಯೋಜನ ಏನು? ಸೊ ಹೀಗಾಗಿ ಈ ಲೈಫ್ ಸರ್ಟಿಫಿಕೇಟ್ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸ್ನೇಹಿತರೆ, ಇದು ಲೈಫ್ ಸರ್ಟಿಫಿಕೇಟ್ ಯಾಕೆ ಬೇಡ್ತಾರಂದರೆ ಸರ್ಕಾರದವರು ನೀವು ಬದುಕಿದ್ದೀರಾ ಅಥವಾ ಇಲ್ವಾ ಅನ್ನುವಂಥದ್ದನ್ನು ಕನ್ಫರ್ಮ್ಗೋಸ್ಕರ. ಯಾಕೆ ಅಂತ ಈ ರೀತಿ ಒಂದು ಲೈಫ್ ಸರ್ಟಿಫಿಕೇಟ್ ದಿಢೀರನೆ ಕೇಳಲಿಕ್ಕೆ ಯಾಕೆ ಅಂತ ಕೇಳೋದಾದರೆ, ಬಹಳಷ್ಟು ಗೃಹಲಕ್ಷ್ಮಿಯರು, ಅದರಲ್ಲಿ ಹಿರಿಯ ನಾಗರಿಕರು, ಪಿಂಚಣಿಯನ್ನು ಪಡ್ಕೊಳ್ತಾ ಇರುವಂಥವರು, ಗೃಹಲಕ್ಷ್ಮಿ ದುಡ್ಡನ್ನು ಪಡ್ಕೊಳ್ತಾ ಇರುವಂಥವರು, ತೀರಿ ಹೋಗಿದ್ರು ಸಹಿತ ಅವರ ಕುಟುಂಬಸ್ಥವರು ಹಾಗೆ ದುಡ್ಡನ್ನು ಪಡ್ಕೊಳ್ತಾ ಇದ್ದಾರೆ. ತಿಂಗಳಿಗೆ 2,000 ಅಂಥದ್ರಲ್ಲಿ ಈಗ 5-6 ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ. ಒಂದಾದ ಮೇಲೆ ಒಂದು ಜಮಾ ಆಗ್ತಾ ಇದ್ದಾವೆ. ಇಷ್ಟೆಲ್ಲ ದುಡ್ಡುಗಳನ್ನು ಅವರ ಮನೆಯವರು, ಅವರ ಕುಟುಂಬಸ್ಥರು ಪಡ್ಕೊಂಡಿದ್ದೇ ಆದರೆ ಈ ಒಂದು ದುಡ್ಡು ಅವರ ಅಕೌಂಟ್ಗಳಿಗೆ ಜಮಾ ಆಗಿದ್ದೇ ಆದರೆ ಸೊ ಸರ್ಕಾರಕ್ಕೆ ಲಾಸ್ ಇದು. ಯಾಕಂದರೆ ಆ ಮುಖ್ಯಸ್ಥೆಯ ಜಾಗದಲ್ಲಿ ಇನ್ನೊಬ್ಬರ ಹೆಸರನ್ನು ಸೇರ್ಪಡೆ ಮಾಡಿಕೊಳ್ಳಬಹುದಾಗಿರುತ್ತೆ. ಆದರೆ ಅವರು ಸೇರ್ಪಡೆ ಮಾಡಿಕೊಂಡಿಲ್ಲ. ಹೀಗಾಗಿ ಈ ಗೃಹಲಕ್ಷ್ಮಿಯರು ಈ ಒಂದು ಬೇರೆ ಬೇರೆ ಹೆಸರನ್ನು, ಅಂದರೆ ಮನೆಯಲ್ಲಿ ಯಾರೇ ಹೆಣ್ಮಕ್ಳಿದ್ರು ಅವರ ಹೆಸರನ್ನು ಸೇರ್ಪಡೆ ಮಾಡಿಕೊಂಡು ನೀವು ಎಂದಿನಂತೆ ಮತ್ತೆ ದುಡ್ಡು ಪಡ್ಕೊಳ್ಬಹುದು. ಯಾವಾಗಿನ ತನಕ ನೀವು ಸೇರ್ಪಡೆ ಮಾಡ್ಕೊಳ್ಳೋದಿಲ್ಲ ಅಲ್ಲಿ ತನಕ ನಾವು ನಿಮ್ಮ ರೇಷನ್ ಕಾರ್ಡನ್ನು ರದ್ದು ಮಾಡ್ತೀವಿ, ಬೇಗನೆ ಹೆಸರನ್ನು ಸೇರ್ಪಡೆ ಮಾಡ್ಕೊಳ್ಳಿ ಅಂತ ತಿಳಿಸಿದೆ. ಒಂದು ವೇಳೆ ಇಲ್ಲಿ ಸರ್ಕಾರ ಏನು ಮಾಡಿದೆ, ಯಾರ್ಯಾರ ಮೇಲೆ ಡೌಟ್ ಬಂದಿದೆ ಎಲ್ಲರನ್ನೂ ಕೂಡ ತೆಗೆದುಹಾಕಿದೆ. ಪಿಂಚಣಿ ಯೋಜನೆಯಿಂದ ಆಯಿತು, ಈ ಕಡೆ ಗೃಹಲಕ್ಷ್ಮಿ ಯೋಜನೆಯಿಂದ ಆಯಿತು. ಸೊ ನೀವು ಬದುಕಿದಿರಿ, ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಬರ್ತಾ ಇಲ್ಲ ಅಂತ ಅನ್ನೋದಾದರೆ ಇದೇ ಕಾರಣ. ನೀವು ಲೈಫ್ ಸರ್ಟಿಫಿಕೇಟ್ ಇರುತ್ತೆ, ನಿಮ್ಮ ಜೀವಿತ ಪ್ರಮಾಣ ಪತ್ರ ಅಂತ ಕರಿತೀವಿ. ಆ ಪತ್ರವನ್ನು ಈ ಕಡೆ ಪಿಂಚಣಿದಾರರು ಕೂಡ ಹೇಳ್ತಾ ಇದ್ದೀನಿ, ಗೃಹಲಕ್ಷ್ಮಿಯರಿಗೂ ಕೂಡ ಹೇಳ್ತಾ ಇದ್ದೀನಿ, ಆಯಾ ಬ್ಯಾಂಕ್ಗಳಲ್ಲಿ, ಅಂದರೆ ನೀವು ಯಾವ ಬ್ಯಾಂಕ್ ಅಕೌಂಟನ್ನು ಗೃಹಲಕ್ಷ್ಮಿ ಯೋಜನೆಗೆ ಅಥವಾ ಪಿಂಚಣಿ ಯೋಜನೆಗೆ ಲಿಂಕ್ ಮಾಡಿರ್ತೀರಿ ಆ ಬ್ಯಾಂಕಿಗೆ ಹೋಗಿ ನಿಮ್ಮ ಲೈಫ್ ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡಿದ್ರೆ ಸಾಕು. ಅಲ್ಲಿರ್ತಕ್ಕಂತಹ ಅಧಿಕಾರಿಗಳು ಅದರ ಬಗ್ಗೆ ವೆರಿಫಿಕೇಷನ್ ಮಾಡಿ ಮೇಲಧಿಕಾರಿಗಳಿಗೆ ಕಳಿಸ್ತಾರೆ. ಸೊ ಮತ್ತೆ ನಿಮಗೆ ಎಂದಿನಂತೆ ಗೃಹಲಕ್ಷ್ಮಿ ದುಡ್ಡು ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ. ಸೊ ಇದಿಷ್ಟು ಮಾಹಿತಿ ಇತ್ತು, ತಿಳಿಸಿದ್ದೀನಿ. ಅರ್ಥ ಆಗಿದ್ದಲ್ಲಿ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.